ಗೆ ಮತ್ತೆ ಸ್ವಾಗತ. ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಆರ್ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ಪ್ರತಿಪಕ್ಷಗಳವರಿಗೆ ದೊಡ್ಡದಾದಂತಹ ಒಂದು ಜಿದ್ದಾಜಿದ್ದಿ ನಡೀತಾನೆ ಇದೆ. ಇದರ ನಡುವೆ ರಾಜ್ಯ ಸರ್ಕಾರ ಈಗ PRC ಹೆಸರಿನಲ್ಲಿ ಶಾಶ್ವತ ವಾಸ ಪ್ರಮಾಣ ಪತ್ರವನ್ನು ಕೊಡ್ತಾ ಇದೆ. ಅದಕ್ಕೆ ಸರ್ಕಾರ ತನ್ನದೇ ಆದಂಥ ಸಮರ್ಥನೆಗಳನ್ನು ಕೂಡ ನೀಡ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಕೊಡ್ತಾ ಬಂದಿದೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕಾಂಗ್ರೆಸ್ನವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದೇ ಕಾರಣಕ್ಕಾಗಿ ಚುನಾವಣಾ ಆಯೋಗದ ನಿಯಮದಂತೆಯೇ ನಾವು ಶಾಶ್ವತ ನಿವಾಸ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರಗಳ ವಿತರಣೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದರೆ ಯಾವೆಲ್ಲ ಜನರಿಗೆ ಶಾಶ್ವತ ವಾಸ ಪ್ರಮಾಣ ಪತ್ರ ಬೇಕಿದೆಯೋ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕಿದೆಯೋ ರಾಜ್ಯ ಸರ್ಕಾರದ ಮೂಲಕವಾಗಿ ಅವುಗಳನ್ನು ಒದಗಿಸುವಂತಹ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರು ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಅಂದರೆ ಈ ಎಲ್ಲ ಸೌಲಭ್ಯವನ್ನು ಆನ್ಲೈನ್ ಮೂಲಕವಾಗಿ ಕೂಡ ಕೊಡ್ತೀವಿ, ವೆಬ್ಸೈಟ್ ಮೂಲಕ ಕೊಡ್ತೀವಿ ಮತ್ತು ಉಚಿತವಾಗಿ ಕೊಡ್ತಾ ಇದ್ವಿ. ವೆಬ್ಸೈಟ್ ಮೂಲಕ ಉಚಿತವಾಗಿ PRC ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಪ್ರಾಸೆಸ್ಗಳನ್ನು ಈಸಿ ಮಾಡಿಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಜಾತಿ ಪ್ರಮಾಣ ಪತ್ರವನ್ನು ಸುಲಭವಾಗಿ ತೆಗೆದುಕೊಳ್ಬಹುದು. ಅದು ಜಾತಿ ಪ್ರಮಾಣ ಪತ್ರವು ಕೂಡ SIRನಲ್ಲಿ ಕೇಳಬಹುದಾಗಿರುವಂತಹ ದಾಖಲೆಗಳನ್ನು ಕೇಳುವಾಗ ಅದು ಕೂಡ ಒಂದು ಬಹಳ ಪ್ರಮುಖವಾದಂಥ ಡಾಕ್ಯುಮೆಂಟ್ ಆಗುತ್ತೆ. ಅದನ್ನು ಚುನಾವಣಾ ಆಯೋಗನೇ ಪರಿಗಣಿಸುತ್ತೆ. ಕರ್ನಾಟಕದಲ್ಲಿ ಈಗ ಈ PRCಯನ್ನು ತೆಗೆದುಕೊಳ್ಳೋದಕ್ಕೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳೋದಕ್ಕೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳೋದಕ್ಕೆ, ನಿವಾಸಿ ಪತ್ರವನ್ನು ತೆಗೆದುಕೊಳ್ಳೋದಕ್ಕೆ ಕರ್ನಾಟಕದಲ್ಲಿ ಹುಟ್ಟಿರಬೇಕು. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಎರಡನೇದು, ಈ ವಿಚಾರದಲ್ಲಿ ಇರುವಂಥದ್ದು ತಂದೆ ತಾಯಿ ಕಾನೂನುಬದ್ಧ ಪಾಲಕರು ರಾಜ್ಯದಲ್ಲಿ ಕನಿಷ್ಠ 10 ವರ್ಷ ವಾಸಿಸಿರಬೇಕು. ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಾಸ ಮಾಡ್ತಾ ಇರಬೇಕು. ತಂದೆ ತಾಯಿ ಅಥವಾ ಕಾನೂನುಬದ್ಧ ಪಾಲಕರು ರಾಜ್ಯದಲ್ಲಿ 10 ವರ್ಷ ವಾಸಿಸಿರಬೇಕು. ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ 10 ವರ್ಷ ವ್ಯಾಸಂಗ ಮಾಡಿರಬೇಕು. ಅಂದರೆ ರಾಜ್ಯದಲ್ಲಿನೇ ಮಾನ್ಯತೆ ಪಡೆದಿರತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವ್ಯಾಸಂಗ ಮಾಡಿರಬೇಕು. ಆ ಸರ್ಟಿಫಿಕೇಟ್ ಅನ್ನು ಒದಗಿಸಬೇಕಾಗತ್ತೆ. ಸುಮ್ಮನೆ ಕೊಡೋದಿಲ್ಲ. ಹೋಗಿ ಕೇಳಿದವರಿಗೆಲ್ಲ ಪರ್ಮನೆಂಟ್ ವಾಸಪತ್ರವನ್ನು ಕೊಡೋದಿಲ್ಲ. ಶಾಶ್ವತ ವಾಸಪತ್ರವನ್ನು ಹೋಗಿ ಕೇಳಿದವರಿಗೆಲ್ಲ ಕೊಡೋದಿಲ್ಲ. ಬದಲಿಗೆ ಅದಕ್ಕೂ ಒಂದಷ್ಟು ನಿಯಮಗಳಿದ್ದಾವೆ. ಕರ್ನಾಟಕದಲ್ಲಿ ವಸತಿ ಮತ್ತು ಇತರೆ ಸ್ಥಿರಾಸ್ತಿಯನ್ನು ಹೊಂದಿರಬೇಕು. ಅವ್ರಿಗೆ ಸ್ವಂತ ಮನೆ ಇರಬೇಕು, ಸ್ಥಿರಾಸ್ತಿ ಇರಬೇಕು. ಇಲ್ಲಿ ಬಾಡಿಗೆ ಮನೆ ಅಲ್ಲ, ಸ್ಥಿರಾಸ್ತಿ ಇರಬೇಕು. ಇನ್ನು ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಈ ಸ್ಥಿರಾಸ್ತಿಯೂ ಇದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಹೀಗಿದ್ದಾಗ ಮಾತ್ರ ಅವ್ರಿಗೆ ಕರ್ನಾಟಕದ ವೋಟರ್ ಆಗಿದ್ದು ಅವ್ರಿಗೆ ಈ ಒಂದು ಶಾಶ್ವತ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇಲ್ಲಿ ಆಧಾರ್, ರೇಷನ್ ಕಾರ್ಡ್, ಸರ್ಕಾರದ ದಾಖಲೆಗಳಲ್ಲಿ ಅವರ ಹೆಸರು ಇರಬೇಕು. ಹೀಗೆ ರಾಜ್ಯ ಸರ್ಕಾರ ಪರಿಗಣಿಸಬಹುದಾಗಿರುವಂತಹ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಹೋದವರಿಗೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬದಲಿಗೆ ಅದರದೇ ಆದಂತಹ ನಿಯಮಗಳು ಸರ್ಕಾರದ ಮಟ್ಟದಲ್ಲೂ ಕೂಡ ಇದ್ದಾವೆ. ಆ ನಿಯಮಗಳ ಆಧಾರದ ಮೇಲೆ ಕೊಡ್ತಾರೆ. ಆದರೆ ಈ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು, ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕವಾಗಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಒದಗಿಸ್ತಾರೆ. ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಒದಗಿಸ್ತಾರೆ. ಸಹಾಯವಾಣಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಈಗಾಗಲೇ ತೆರೆದಿದ್ದು ಅವುಗಳಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ನಾಡ ಕಚೇರಿ ಮತ್ತು ಗ್ರಾಮ ಒನ್ಗಳಲ್ಲೂ ಕೂಡ ಈ ಸೌಲಭ್ಯವನ್ನ ಪಡೆಯಬಹುದು, ಜನರು ಪಡ್ಕೊಳ್ಬಹುದು. ಇನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಇವುಗಳನ್ನು ಒದಗಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಸರ್ಟಿಫಿಕೇಟ್ಗಳು ಸಿಗುವಂತೆ ನೋಡಿಕೊಳ್ಳುತ್ತೆ. ಆದರೆ ಇಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನು ನಾವು ಗಮನಿಸಬೇಕು. ಸರ್ಕಾರ ವಾದಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ರಾಜ್ಯದ ಅರ್ಹರಿಗಷ್ಟೇ, ಅಂದರೆ ನಾವು ಏನು ನಿಗದಿತವಾಗಿರ್ತಕ್ಕಂತಹ ದಾಖಲಾತಿಗಳನ್ನು ಕೇಳ್ತೀವಿ, ಆ ದಾಖಲಾತಿಗಳನ್ನು ಒದಗಿಸುವ ಅರ್ಹರಿಗಷ್ಟೇನೆ ಈ ಸರ್ಟಿಫಿಕೇಟ್ ಕೊಡ್ತೀವಿ. ಆದರೆ ಅಕ್ರಮ ಬಾಂಗ್ಲಾವಾಸಿಗಳಿಗೂ ಕೂಡ ಮಣೆ ಹಾಕ್ತಾ ಇದ್ದಾರೆ ಅಂತೇಳಿ ಪ್ರತಿಪಕ್ಷಗಳವರು ಆರೋಪ ಮಾಡ್ತಾ ಇದ್ದಾರೆ. ಹೊರಗಿನವರಿಗೆ ಈ ಸವಲತ್ತುಗಳು ಕೊಡೋದಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದ್ರೆ, ಹೊರಗಿನವರಿಗೆ ಮಣೆ ಹಾಕೋದಕ್ಕೇನೆ ಈ ಪತ್ರ ಕೊಡ್ತಿರೋದು ಅಂತೇಳಿ ಪ್ರತಿಪಕ್ಷಗಳವರು ದೂರ್ತಾ ಇದ್ದಾರೆ. ಆಯೋಗದ ನೀತಿ ನಿಯಮದ ಅಡಿಯಲ್ಲಿ ಹಂಚಿಕೆ ಮಾಡ್ತೀವಿ ಅನ್ನೋದು ಸರ್ಕಾರದ ವಾದವಾಗಿದ್ರೆ, ರಾಜ್ಯ ಸರ್ಕಾರಕ್ಕೆ ಅಂತನ್ನ ಕೊಡೋದಕ್ಕೆ ಅಧಿಕಾರನೇ ಇಲ್ಲ ಅಂತ ಹೇಳಿ ಪ್ರತಿಪಕ್ಷಗಳವರು ಹೇಳ್ತಿದ್ದಾರೆ. ನಿಮ್ಮ ಮತ ನಿಮ್ಮ ಹಕ್ಕು, ಅದು ನಮ್ಮ ಗ್ಯಾರಂಟಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದ್ರೆ, ಇದು ವೋಟ್ ಬ್ಯಾಂಕ್ನ ರಾಜಕೀಯ, ವೋಟ್ ಬ್ಯಾಂಕ್ ಗ್ಯಾರಂಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಪ್ರತಿಪಕ್ಷಗಳವರು ಹೇಳ್ತಿದ್ದಾರೆ. ಸರ್ಕಾರ ಜನರ ಸಂಬಂಧದ
ಬೆಸುಗೆಯಾಗಿ ಈ PRC ಮತ್ತು ಜಾತಿ ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಿದ್ರೆ ಆತಂಕ, ಆಘಾತಕಾರಿಯಾದಂತಹ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಅಂತೇಳಿ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಇದೇನೇ ಇದ್ರೂ ಕೂಡ ಈಗಾಗಲೇ ಶಾಶ್ವತ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರತಿಪಕ್ಷಗಳವರು ಯಥಾ ಪ್ರಕಾರ ಇದರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇನೇ ಇದ್ರೂ ಜನರು ಈ ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಸರ್ಕಾರ ಒದಗಿಸಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.